ಒಂದು ಪದವು ಒಂದೇ ಅರ್ಥವನ್ನು ಕೊಡುವ ಎರಡಕ್ಕಿಂತ ಹೆಚ್ಚು ಪದಗಳನ್ನು ಹೊಂದಿದ್ದರೆ ಅಂತಹ ಪದಗಳನ್ನ ನಾವೇನು ಅಂತ ಹೇಳ್ತೀವಿ? ಸಮಾನಾರ್ಥಕ ಪದಗಳು. ಶಾರ್ದೂಲ, ನಾವು ಇದನ್ನ ಈ ತರಗತಿಯಲ್ಲಿ ಕೇಳ್ತಾ ಬರ್ತೀವಿ. ಶಾರ್ದೂಲ ಅಂದ್ರೆ ಹುಲಿ, ವ್ಯಾಘ್ರ, ಪುಂಡರಿಕ, ದ್ವಿಪಿ. ನೋಡಿ, ಅಂಗನೆ ಅಂದ್ರೆ ಯಾರಿಗೆ ಹೇಳ್ತೀವಿ? ಸ್ತ್ರೀ ಅಂತ ಹೇಳ್ತೀವಿ, ಹೆಣ್ಣು ಅಂತ ಹೇಳ್ತೀವಿ, ಲಲನೆ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ಪ್ರಥಮ PUCಗೆ ಸಂಬಂಧಪಟ್ಟ ಹಾಗೆ ಭಾಷಾಭ್ಯಾಸ, ಈ ಭಾಷಾಭ್ಯಾಸ ಪ್ರಯೋಗ ಪ್ರಣತಿ ಎಂಬ ಪುಸ್ತಕದಲ್ಲಿ ನಾವು ಭಾಷಾಭ್ಯಾಸವನ್ನ ಕಲಿತಾ ಇದ್ದೀವಿ. ಆ ಭಾಷಾಭ್ಯಾಸದಲ್ಲಿ ಸಮಾನಾರ್ಥಕ ಪದಗಳನ್ನ ಕಲಿಯೋಣ ಬನ್ನಿ. ನಾವು ಇದಕ್ಕಿಂತ ಹಿಂದಿನ ತರಗತಿಯಲ್ಲಿ ಅಂದ್ರೆ ಕಳೆದ ತರಗತಿಯಲ್ಲಿ ಭಾಷಾಭ್ಯಾಸದಲ್ಲಿ ಬಿಡಿಸಿ ಬರೆಯುವುದನ್ನ ಕಲಿತ್ವಿ. ಬಿಡಿಸಿ ಬರೆಯೋದು ಹೇಗೆ? ಬಿಡಿಸಿ ಬರೆಯೋದು ಅಂದ್ರೆ ಏನು? ಪದಗಳು, ಒಂದು ಪದದಲ್ಲಿ ಹಲವಾರು ಪದಗಳು ಅಂದ್ರೆ 2, 3 ಅಥವಾ ಅದಕ್ಕಿಂತ ಹೆಚ್ಚಿನ ಪದಗಳನ್ನ ಪೂರ್ಣವಾಗಿ ಅರ್ಥಗರ್ಭಿತವಾಗಿ ಅದನ್ನ ಬಿಡಿಸಿ ಬರೆದು ಓದುವುದನ್ನ ನಾವು ಬಿಡಿಸಿ ಬರೆಯೋದು ಅಂತ ಕಳೆದ ತರಗತಿಯಲ್ಲಿ ತಿಳ್ಕೊಂಡ್ವಿ. ಇಂದಿನ ತರಗತಿಯಲ್ಲಿ ನಾವು ಸಮಾನಾರ್ಥಕ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸಮಾನಾರ್ಥಕ ಪದಗಳು ಆಲ್ರೆಡಿ ಅಂದ್ರೆ ಈಗಾಗಲೇ ನೀವು ಸಾಧಾರಣವಾಗಿ ಸೆಕೆಂಡ್ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ, ಸೆಕೆಂಡ್, ಥರ್ಡ್, ಫೋರ್ತ್ ಇಂದ ಹಿಡಿದು 10ನೆಯ ತರಗತಿವರೆಗೂ ಸಮಾನಾರ್ಥಕ ಪದ ಅಂದ್ರೆ ಏನು ಅಂತ ಗೊತ್ತಿದೆ ನಿಮಗೆ. ಸಮಾನಾರ್ಥಕ ಪದಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಆಲ್ರೆಡಿ. ಸಮಾನಾರ್ಥಕ ಪದಗಳಲ್ಲಿ ಹಲವಾರು ಉದಾಹರಣೆಗಳನ್ನು ಕೂಡ ನಿಮಗೆ ಗೊತ್ತಿರುತ್ತೆ. ಆದ್ರೂ ನಾನು ನಿಮಗೆ ಅದನ್ನ ಏನು ಅಂತ ಹೇಳ್ತೀನಿ. ಸಮಾನಾರ್ಥಕ ಪದಗಳು ಎಂದರೇನು? ಒಂದು ಪದವು ಒಂದೇ ಅರ್ಥವನ್ನು ಕೊಡುವ ಎರಡಕ್ಕಿಂತ ಹೆಚ್ಚು ಪದಗಳನ್ನು ಹೊಂದಿದ್ದರೆ ಅಂತಹ ಪದಗಳನ್ನ ನಾವೇನು ಅಂತ ಹೇಳ್ತೀವಿ? ಸಮಾನಾರ್ಥಕ ಪದಗಳು. ಅಲ್ಲಿ ಹೆಸರಲ್ಲೇ ಇರೋ ಹಾಗೆ ನೋಡಿ, ಹೆಸರಲ್ಲೇ ಸಮಾನ ಅರ್ಥ ಕೊಡುವಂತ ಪದ ಅಲ್ಲೇ ಇದೆ. ಹೆಸರಲ್ಲೇ ಸಮಾನವಾಗಿರಿ ಅರ್ಥವನ್ನ ಕೊಡುವಂತ ಪದಗಳು. ಅದು ಒಂದಾಗಿರ್ಬೋದು, ಎರಡಾಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿರ್ಬೋದು. ಈಗ ಒಂದೇ ಒಂದು ಪದಕ್ಕೆ ಸಮಾನವಾಗಿ ಅದೇ ತರದ ಅರ್ಥವನ್ನ ಕೊಡೋ ಬೇರೆ ಬೇರೆ ಪದಗಳನ್ನ ನಾವು ಸಮಾನಾರ್ಥಕ ಪದಗಳು ಅಂತ ಹೇಳ್ತೀವಿ. ಅವುಗಳಲ್ಲಿ ಉದಾಹರಣೆ ಈಗ ಓದ್ತಾ ಹೋಗ್ತೀನಿ ನೋಡಿ. ಅಗ್ನಿ ಅಂತ ಒಂದು ಪದ ಇದೆ. ಅದರ ಅರ್ಥ ಏನು? ಶಿಕೆ ಆಗುತ್ತೆ. ಬೆಂಕಿ ಅಂದ್ರೂ ಅಗ್ನಿನೇ, ಅನಲ ಅಂದ್ರೂ ಕೂಡ ಅಗ್ನಿನೇ. ಅರ್ಥ ಆಯ್ತಲ್ಲ? ಈಗ ಉದಾಹರಣೆಗೆ ಕಾಡು ಅಂತ ಇದೆ, ಅಲ್ಲಿ ಬರುತ್ತೆ ಕಾಡು. ಆ ಕಾಡನ್ನ ನಾವು ಬರೀ ಕಾಡು 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 ಅಂತ ಮಾತ್ರ ಹೇಳಲ್ಲ. ಕಾಡಿನ ಅರ್ಥ ಏನು? ಅರಣ್ಯ, ವನ. ಅದಕ್ಕೆ ಇನ್ನೊಂದು ಅರ್ಥ ಪದ, ಬೇರೆ ಪದ, ಬಟ್ ಅರ್ಥ ಒಂದೇ. ಕಾಡು ಅಂದ್ರೂ ಒಂದೇ, ಅರಣ್ಯ ಅಂದ್ರೂ ಒಂದೇ, ವಿಪೀನ ಅಂದ್ರೂ ಒಂದೇ, ವನ ಅಂದ್ರೂ ಒಂದೇ. ಈ ತರ ಬೇರೆ ಬೇರೆ ಪದಗಳಷ್ಟೇ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಹೆಸರು ಏನಿರುತ್ತೆ? ಒಂದು ಹೆಸರು ಇರುತ್ತೆ. ವ್ಯಕ್ತಿ ಒಬ್ಬನೇ, ಅವನಿಗೆ ಒಂದು ಹೆಸರಿನ ಬದಲು ಹಲವಾರು ಹೆಸರುಗಳಿರುತ್ತೆ. 1, 2, 3, 4 ಅಂದ್ರೆ ಬೇರೆ ಬೇರೆ ಜಾಗದಲ್ಲಿ ಅವನನ್ನ ಬೇರೆ ಬೇರೆ ರೀತಿಯಲ್ಲಿ ಪೆಟ್ಟಾಗಿ ಅವನನ್ನ ಹೆಸರುಗಳಿಂದ ಕೂಗ್ತಾರೆ. ಹಾಗೆ ಇಲ್ಲಿ ಅರ್ಥ ಸೇಮ್, ಸಮಾನ ಆಗಿರುತ್ತೆ. ಈಗ ನೋಡಿ, ಅಣ್ಣ ಅನ್ನೋ ಪದಕ್ಕೆ ಸಮಾನವಾದಂತಹ ಅರ್ಥ ಕೊಡುವಂತ ಪದ ಭ್ರಾತೃ, ಅಗ್ರಜ, ಹಿರಿಯ, ಸಹೋದರ. ಈ 4 ಪದಗಳಿದೆಯಲ್ಲ, ಈ 4 ಪದಗಳು ಅಂದ್ರೆ ಏನು? ಅದರ ಅರ್ಥ ಏನು ಅಂದ್ರೆ ಅಣ್ಣ ಅಂತಾನೆ. ಇದು ಭ್ರಾತೃ ಅಂದ್ರೆ ಬೇರೆ ಅಲ್ಲ, ಅಗ್ರಜ ಅಂದ್ರೆ ಬೇರೆ ಅಲ್ಲ, ಹಿರಿಯ ಅಂದ್ರೆ ಬೇರೆ ಅಲ್ಲ, ಸಹೋದರ ಅಂದ್ರೆ ಬೇರೆ ಅಲ್ಲ. ಇದೆಲ್ಲ ಒಂದೇ ಅರ್ಥವನ್ನ ಕೊಡುವಂತಹ, ಸಮಾನ ಅರ್ಥ ಕೊಡುವಂತ ಬೇರೆ ಬೇರೆ ಪದಗಳು ಅಷ್ಟೇ. ಓಕೆನಾ? ಈಗ ಅಲಗು ಅಂದ್ರೆ ಏನು? ಕತ್ತಿ, ಖಡ್ಗ, ಹಸಿ, ಕರವಾಳ. ಕಡಲು ಅಂದ್ರೆ ಸಮುದ್ರ, ಸಾಗರ, ವಾರಧಿ. ಕಣ್ಣು ನೇತ್ರ, ನಯನ, ಅಕ್ಷಿ, ಲೋಚನ. ಇದು ಸಾಮಾನ್ಯವಾಗಿ ನಾವು ಹೈಸ್ಕೂಲಲ್ಲಾಗಿರ್ಬೋದು, ಪ್ರೈಮರಿಯಲ್ಲಾಗಿರ್ಬೋದು, ಪ್ರಾಥಮಿಕ ಮಟ್ಟದಲ್ಲೂ ನಾವು ಇದನ್ನ ಕಲ್ತಿದ್ದೀವಿ. ಅಗ್ನಿಯನ್ನು ಅಷ್ಟೇ, ಅಣ್ಣನನ್ನು ಅಷ್ಟೇ. ನೆಕ್ಸ್ಟ್ ಮುಂದೆ ಗಜ. ಇದು ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂಥದ್ದೇ. ಗಜ ಅಂದ್ರೆ ಕರಿ, ಆನೆ, ಸಾಮಜ, ಕುಂಜರ. ಇದೆಲ್ಲ ಹೊಸ ಪದಗಳನ್ನ ನೀವು ಕೇಳಿರ್ತೀರಾ. ಈ ಪದಗಳು ನೀವು ಹೈಸ್ಕೂಲಲ್ಲೆಲ್ಲ ನೋಡಿದ್ದೀರಾ. ಚಂದ್ರ
ಶಶಿ, ಸೋಮ, ತಿಂಗಳು, ಇಂದು. ನೃಪ ಸರ್ವೇ ಸಾಮಾನ್ಯವಾಗಿ ನೃಪ ಅಂದ್ರೆ ರಾಜ, ಅರಸ, ಭೂಮಿಪ, ಅರಸ, ದೊರೆ, ರಾಜ ಇದೆಲ್ಲ. ಮಗ, ಸುತ, ತನಯ, ಕುಮಾರ, ಕುವರ, ತನುಜ. ಹಯನು ಅಂದ್ರೇನು? ಆಕಳು, ಗೋವು, ದನ, ರಾಸು. ಶಾರ್ದುಲ ನಾವಿದನ್ನ ಈ ತರಗತಿಯಲ್ಲಿ ಕೇಳ್ತಾ ಬರ್ತೀವಿ. ಶಾರ್ದುಲ ಅಂದ್ರೆ ಹುಲಿ, ವ್ಯಾಘ್ರ, ಪುಂಡರಿಕ, ದ್ವಿಪಿ. ನೋಡಿ ಹೊಸ ಹೊಸ ಪದಗಳನ್ನ ಕೇಳ್ತಾ ಬರ್ತಾ ಇದ್ದೀರಿ. ಪುಂಡರಿಕ, ಶಾರ್ದುಲ, ದ್ವಿಪಿ ಇವುಗಳು. ದರಿತ್ರಿ, ಭೂಮಿ, ಭುವಿ, ನೆಲ, ದರೆ, ವಸುಂಧರ. ಕಲ್ಯಾಣ, ಮದುವೆ, ವಿವಾಹ, ಸೇಮ್. ಗಾಳಿ, ಅನಿಲ, ಪವನ, ವಾಯು. ಕಪಿ, ವಾನರ, ಕೋತಿ, ಮಂಗ. ಕಮರು, ಒಣಗು, ಕುಗ್ಗು, ಬತ್ತು. ಅಂದ್ರೆ ಕಮರಿ ಹೋಗುವುದು ಅಂತ ಅರ್ಥ. ಅಂದ್ರೆ ಒಣಗೋಗ್ಬಿಟ್ಟಿದೆ, ಬತ್ತೋಗ್ಬಿಟ್ಟಿದೆ, ಕುಗ್ಗೋಗ್ಬಿಟ್ಟಿದೆ. ಮಸ್ತಕ, ತಲೆ, ಬುದ್ಧಿ, ಶಿರ. ಮನೆ ಎಲ್ರಿಗೂ ಗೊತ್ತಿರೋದೆ, ಗೃಹ, ಸದನ, ಆಲಯ, ನಿವಾಸ. ಶರೀರ, ಒಂದೊಂದು ಜಾಗದಲ್ಲಿ ನಾವು ಒಂದೊಂದು ಪದಗಳನ್ನ ಉಪಯೋಗಿಸ್ತೀವಿ. ಅರ್ಥ ಆಯ್ತಾ? ಮನೆ ಮಾತ್ರ ಉಪಯೋಗಿಸಲ್ಲ. ಆ ಮನೆ ಅಂತ ಒಂದು ಸಬ್ಜೆಕ್ಟ್ ಬಂದಾಗ, ಒಂದು ವಸ್ತು ಬಂದಾಗ ನಾವು ಗೃಹ ಅಂತನೂ ಅದಕ್ಕೆ ಹೇಳ್ತೀವಿ, ಸದನ ಅಂತನೂ ಹೇಳ್ತೀವಿ, ಆಲಯ ಅಂತ ಹೇಳ್ತೀವಿ, ನಿವಾಸ ಅಂತ ಹೇಳ್ತೀವಿ ಅಲ್ವಾ? ಶಿವನ ನಿವಾಸ, ವಿಷ್ಣುವಿನ ಆಲಯ. ಶರೀರ, ಕಾಯ, ದೇಹ, ತನು. ಮಲೆ ಅಂದ್ರೇನು? ಬೆಟ್ಟ, ಶಿಖರ, ಪರ್ವತ. ನಿಗೂಢ, ರಹಸ್ಯ, ಗುಟ್ಟು, ಗೌಪ್ಯ. ಭುಜ, ರಟ್ಟೆ, ಬಾಹು, ತೋಳು, ಹೆಗಲು. ಬಾಣ, ಶರ, ಅಂಬು, ಕೋಲು, ಮಾರ್ಗಣ. ಯುದ್ಧ, ಇದು ಸರ್ವೇ ಸಾಮಾನ್ಯವಾಗಿ ನಿಮ್ಮ ಪ್ರೈಮರಿಯಿಂದ ನೀವು ಕಲ್ತ್ಕೊಂಡ್ ಬಂದಿದ್ದೀರಾ. ಯುದ್ಧ ಅಂದ್ರೇನು? ಸಮರ, ಕದನ, ರಣ. ಮಗು, ಕಂದ, ಹಸುಳೆ, ಕೂಸು. ಮರ, ವೃಕ್ಷ, ಪಾದಪ, ತರು, ದ್ರುಮ. ಇದು ಹೊಸದಾಗಿ ಕೇಳುವಂತ ಪದಗಳಾಗಿರುತ್ತೆ ನಿಮಗೆ. ದಿನಕರ, ಆಬ್ವಿಯಸ್ಲಿ ದಿನಕರ ಅಂದ್ರೆ ಸೂರ್ಯ. ಭಾಸ್ಕರ, ರವಿ, ಈ ತರ ಎಲ್ಲ ನಾವು ಕರಿತೀವಿ. ಆರ್ಕ, ಚಿನ್ನ, ಬಂಗಾರ, ಹೊನ್ನು, ಸುವರ್ಣ. ತುರಗ ಅಂದ್ರೇನು? ಹಯ, ಅಶ್ವ, ಕುದುರೆ. ನಕ್ಷತ್ರ, ತಾರೆ, ಚುಕ್ಕಿಗಳು. ನೆತ್ತರು ಅಂದ್ರೆ ರಕ್ತ, ರುಧಿರ. ಇನ್ನೊಂದು ವರ್ಡ್ ಅದು ನಿಮ್ಮ ಈ ಒಂದು ಹಳಗನ್ನಡ ಪದ್ಯದಲ್ಲಿ ಬರುತ್ತೆ, ರುಧಿರ. ರಕ್ತಕ್ಕೆ ರುಧಿರ ಅಂತಾನು ಹೇಳ್ತೀವಿ, ನೆತ್ತರು ಅಂತಾನು ಹೇಳ್ತೀವಿ. ಸಾವು, ಮರಣ, ನಿಧನ, ಮಡಿ, ಅಂತ್ಯ, ಎಂಡ್ ಆಗೋದು. ಹಣೆ, ನೊಸಲು, ಲಲಾಟ, ಬಾಳ. ಮುಖ, ವದನ, ಮೊರೆ, ಮೊಗ. ಮಗಳು, ಸುತೆ, ತನಿಜೆ, ಕುಮಾರಿ. ಮುಂದೆ ನಾವೆ ಅಂದ್ರೇನು? ಹಡಗು, ದೋಣಿ, ತೆಪ್ಪ. ಅದಕ್ಕೆ 3 ಸಮಾನಾರ್ಥಕ ಪದ ಇದೆ. ಜಗತ್ತು, ಲೋಕ, ವಿಶ್ವ, ಪ್ರಪಂಚ. ಹೂವು, ಕುಸುಮ, ಸುಮ, ಪುಷ್ಪ, ಅಲರ್. ಈ ಹೂ ಅನ್ನೋದು ಕೂಡ ಸರ್ವೇ ಸಾಮಾನ್ಯ. ಅಂಗನೆ ಅಂದ್ರೆ ಯಾರಿಗೆ ಹೇಳ್ತೀವಿ? ಸ್ತ್ರೀ ಅಂತ ಹೇಳ್ತೀವಿ, ಹೆಣ್ಣು ಅಂತ ಹೇಳ್ತೀವಿ, ಲಲನೆ. ಅಂಗ್ರಿ ಅಂದ್ರೆ ಪಾದ, ಅಡಿ. ದಳ ಅಂದ್ರೆ ಸೈನ್ಯ, ತುಕಡಿ, ಗುಡಿ, ದೇವಾಲಯ, ದೇವಸ್ಥಾನ, ಆಲಯ. ಪತಿ ಅಂದ್ರೆ ಗಂಡ, ಒಡೆಯ, ಯಜಮಾನ. ಮುಂದೆ ಇಲ್ಲೊಂದು ನೀವೇ ಊಹಿಸ್ಬೇಕು. ನವಿಲು, ಮಯೂರ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಏನು ಅಂತ ಇರ್ಬೋದು? ಶಿಖಿ. ಏನಂತ ಇರ್ಬೋದು? ಶಿಖಿ. ಅಲಪಿ ಅಂತನೂ ನವಿಲಿಗೆ ಹೇಳ್ತೀವಿ. ಹಾಗೆ ಅಹಿ, ಉರಗ, ಹಾವು, ಸರ್ಪ, ಪನ್ನಗ. ಪತಾಕೆ ಅಂದ್ರೆ ಬಾವುಟ, ಧ್ವಜ. ಮಾರಕ ಅಂದ್ರೆ ತೊಂದರೆ, ಅಪಾಯ. ಸೊಗಸು ಅಂದ್ರೆ ಸುಂದರ, ಸೊಗಸು. ದೈತ್ಯ ಅಂದ್ರೆ ರಾಕ್ಷಸ, ಅಸುರ, ರಕ್ಕಸ. ರೋಮ ಅಂದ್ರೆ ಕೂದಲು, ಕೇಶ. ಸೊ ನಾವಿಷ್ಟು ಹೊತ್ತು ಸಮಾನಾರ್ಥಕ ಪದಗಳು ಅಂದ್ರೆ ಏನು, ಒಂದು ಪದಕ್ಕೆ ಸಮಾನವಾದಂಥ ಅರ್ಥ ಇರುವ ಹಲವಾರು ಪದಗಳನ್ನ ನಾವು ಸಮಾನಾರ್ಥಕ ಪದಗಳಲ್ಲಿ ತಿಳ್ಕೊಂಡ್ವಿ. ಸೊ ಇಲ್ಲಿಗೆ ಇಂದಿನ ತರಗತಿಯಲ್ಲಿ ಸಮಾನಾರ್ಥಕ ಪದಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ವಿದ್ಯಾರ್ಥಿಗಳೇ, ಮುಂದೆ ಮತ್ತೊಂದು ಭಾಷಾಭ್ಯಾಸದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.